ಈಗಾಗಲೇ ಬಂದ್ ಆಗಿದೆ ಅಮೃತಸರ ಏರ್ಪೋರ್ಟ್. ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಗುರು ರಾಮದಾಸ್ ಜಿ ಏರ್ಪೋರ್ಟ್ ಬಳಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಏರ್ಪೋರ್ಟ್ ರಸ್ತೆಯನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರಂತೆ ಪೊಲೀಸರು. ಮುಂದಿನ ಆದೇಶದ ತನಕ ಕೂಡ ಏರ್ಪೋರ್ಟ್ ತೆರೆಯದಿರಲು ನಿರ್ಧಾರ ಮಾಡಲಾಗಿದೆ ಅನ್ನೋದರ ಮಾಹಿತಿ ಇದು. ಪಂಜಾಬ್ನ ಅಮೃತಸರದಲ್ಲಿ ಈ ರೀತಿ ಅಲರ್ಟ್ ಆಗಿದ್ದಾರೆ ಪೊಲೀಸರು, ಜೊತೆಗೆ ಅಲ್ಲಿನ ಅಧಿಕಾರಿಗಳು. ಈಗಾಗಲೇ ಅಮೃತಸರದ ಏರ್ಪೋರ್ಟ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಇದೆಲ್ಲವೂ ಕೂಡ ನಾಗರಿಕರ ಹಿತದೃಷ್ಟಿಯಿಂದ. ಹಾಗಾಗಿ ಮುಂದಿನ ಆದೇಶ ಬರೋ ತನಕ ಅಮೃತಸರದ ಏರ್ಪೋರ್ಟ್ ಅಂತೂ ಕ್ಲೋಸ್ ಆಗಿರುತ್ತೆ. ಯಾವುದೇ ವಿಮಾನ ಸಂಚಾರ ಇರಲ್ಲ, ನಾಗರಿಕರ ಓಡಾಟಕ್ಕೆ ಅವಕಾಶ ಇರೋದಿಲ್ಲ. ಪೊಲೀಸರು ಯಾವ ರೀತಿ ಭದ್ರತೆ ಒದಗಿಸಿದ್ದಾರೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯುದ್ಧದ ಪರಿಸ್ಥಿತಿ ಎದುರಿಸೋದಕ್ಕೆ ಭಾರತೀಯ ಸೇನೆ ಸಜ್ಜಾಗಿದೆ. ಅದರಂತೆ ನಾಗರಿಕರು ಕೂಡ ಅದಕ್ಕೆ ಕೈ ಜೋಡಿಸಲೇಬೇಕಾದಂತಹ ಅನಿವಾರ್ಯತೆ, ಕೈ ಜೋಡಿಸ್ತಾರೆ ಕೂಡ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಅದರಲ್ಲಿ ಅಮೃತಸರದ ಏರ್ಪೋರ್ಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಪೊಲೀಸರು ಅತಿ ಹೆಚ್ಚಿನ ಭದ್ರತೆ ಒದಗಿಸಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. नहीं चेंजेस का बोला नहीं, वही कहना आपने भी कल तक जो था वही है, हमें यही बोलना होता था, हमें विशल चाहिए होता है। आप कहाँ पे हैं? आप कहाँ पे हैं? जीतनगी में आ जाइए, अगर इधर पास है तो प्लीज़ आ जाइए, अगर पास है तो आ जाइए प्लीज़। चलो भेज दिए, भेज ಎರಡು ದೃಶ್ಯ ಗ್ಯಾರಂಟಿ ನ್ಯೂಸ್ ಸ್ಕ್ರೀನ್ ಮೇಲೆ ತಾವೇನ್ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಜಮ್ಮು ಕಾಶ್ಮೀರದ ದೃಶ್ಯ. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಪಾಕಿಸ್ತಾನ ನಿನ್ನೆ ರಾತ್ರಿ ಇಡೀ ಕೂಡ 15 ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು, ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಲ್ಲ. ಸೊ ದಾಳಿ ಆದಂತ ಸಂದರ್ಭದಲ್ಲಿ ಭಾರತೀಯ ಸೇನೆ ತಕ್ಕ ಉತ್ತರ ಕೊಟ್ಟರು ಕೂಡ ಅಲ್ಲಿನ ಕಾರುಗಳು ಜಖಮ್ ಆಗಿರೋದನ್ನ ಗಮನಿಸ್ತಾ ಇದ್ದೀರಿ. ಬುಲೆಟ್ಗಳು ಪತ್ತೆಯಾಗಿದೆ. ಕೆಲವರು ಅದರ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಈ ರೀತಿ ಕಾರಿನ ವ್ಯವಸ್ಥೆಗಳು ನೋಡೋದಕ್ಕೆ ಸಿಗುತ್ತೆ. ನಜ್ಜುಗುಜ್ಜಾಗಿದೆ ಕಂಪ್ಲೀಟ್ ಆಗಿ. ಕಾರಣ ಬುಲೆಟ್ಗಳು ಬಂದು ಕಾರಿಗೆ ಬಿದ್ದಿರೋ ಕಾರಣದಿಂದ ಈ ರೀತಿ ಕಾರುಗಳು ಜಖಮ್ ಆಗಿದೆ. ಮತ್ತೊಂದು ದೃಶ್ಯ ಗಮನಿಸ್ತಾ ಇರೋದು ಅಮೃತಸರದ ಏರ್ಪೋರ್ಟ್ ರಸ್ತೆ ಕಂಪ್ಲೀಟ್ ಆಗಿ ಪೊಲೀಸರು ಅದನ್ನ ಕ್ಲೋಸ್ ಮಾಡಿರುವಂತಹ ದೃಶ್ಯ ಇದು. ಏರ್ಪೋರ್ಟ್ ಮುಂದಿನ ಆದೇಶದ ತನಕ ಕೂಡ ಓಪನ್ ಆಗಲ್ಲ. ನಾಗರಿಕರ ಹಿತದೃಷ್ಟಿಯಿಂದ ಈ ಕ್ರಮವನ್ನ ಅಲ್ಲಿನ ಪೊಲೀಸರು ಕೂಡ ಕೈಗೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕಂತೂ ಯಾವುದೇ ವಿಮಾನಗಳ ಹಾರಾಟ ಇರಲ್ಲ, ಸಾರ್ವಜನಿಕರ ಓಡಾಟಕ್ಕೆ ಅವಕಾಶ ಇರಲ್ಲ. ಅತಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿರುವಂತಹ ದೃಶ್ಯವನ್ನ ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ನೋಡಿ, ಈ ರೀತಿ ವ್ಯವಸ್ಥೆ ಜಮ್ಮು ಕಾಶ್ಮೀರದಲ್ಲಿ ನೋಡೋದಕ್ಕೆ ಸಿಕ್ಕರೂ ಕೂಡ ಅಲ್ಲಿನ ನಾಗರಿಕರು ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ, ಅಂದ್ರೆ ಭಾರತೀಯ ಸೇನೆ ಏನ್ ಸೂಚನೆ ಕೊಟ್ಟಿತ್ತಲ್ಲ, ಮನೆಯಿಂದ ಯಾರು ಕೂಡ ಆಚೆ ಬರೋ ಹಾಗಿಲ್ಲ ಅಂತ, ಮನೆಯಲ್ಲೇ ಇರಬೇಕು, ಕಿಟಕಿ ಗಾಜುಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿರಬೇಕು, ಡೋರ್ಗಳು ಕ್ಲೋಸ್ ಆಗಿರಬೇಕು, ಕರ್ಟನ್ ಇದ್ರೆ ಅದರ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ. ಅಂದ್ರೆ ಈ ಹಿಂದೆ ವಾರ್ಗೆ ಸಂಬಂಧಪಟ್ಟಂತೆ ಮಾಕ್ ಡ್ರಿಲ್ ಮಾಡಲಾಗಿತ್ತಲ್ಲ, ರಿಹರ್ಸಲ್ ನಡೆಸಲಾಗಿತ್ತಲ್ಲ. ನಾಗರಿಕರು ಯುದ್ಧ ಆದಂತಹ ಸಂದರ್ಭದಲ್ಲಿ ನಮ್ಮನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ಲಾಗಿತ್ತಲ್ಲ, ಅದು ಬಹಳ ಸಹಕಾರಿಯಾಗಿದೆ ಅಲ್ಲಿನ ನಾಗರಿಕರಿಗೆ. ಸೊ ಆ ರಿಹರ್ಸಲ್ ನಂತೆ ಈಗ ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡಿದ್ರು. ಹಾಗಾಗಿ ಕೆಲವರು ನಿನ್ನೆ ನಿರಂತರವಾಗಿ ಮಿಸೈಲ್ಗಳ ದಾಳಿ ಆದಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ಕೊಂಡು ಜೀವ ಕಾಪಾಡಿಕೊಂಡಿದ್ದಾರೆ. ನಾಗರಿಕರು ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ಪೂರ್ತಿ ವಿಶ್ವಾಸ ನಮ್ಮ ಭಾರತೀಯ ಸೇನೆ ಮೇಲೆ ಇದೆ ಅನ್ನೋದು ಪ್ರತಿಯೊಬ್ಬ ನಾಗರಿಕರು ಕೂಡ ಹೇಳ್ತಾ ಇರೋದು. ಇದು ಭಾರತದ ವ್ಯವಸ್ಥೆ ಎಷ್ಟು ಅಚ್ಚುಕಟ್ಟಾಗಿ ಭಾರತೀಯ ಸೇನೆ ನಿಭಾಯಿಸ್ತಾ ಇದೆ ಈ ಪರಿಸ್ಥಿತಿಯನ್ನ ಅಂತ. ಬಟ್ ಇಲ್ಲೇ ನೋಡಿ, ಪಕ್ಕದ ಆ ಪಾಪಿ ಪಾಕಿಸ್ತಾನದ ಪರಿಸ್ಥಿತಿ ಹೇಗಂದ್ರೆ, ನಾಗರಿಕರ ಪರಿಸ್ಥಿತಿ ಬಿಟ್ಟಾಕಿ ಅಲ್ಲಿನ ನಾಯಕರು, ಪ್ರಧಾನಿಯೇ ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಿದ್ದಾರೆ. ಇನ್ನು ನಾಗರಿಕರ ಪರಿಸ್ಥಿತಿ ಏನಾಗ್ಬೇಡ. ಬಹಳ ಸ್ಪಷ್ಟವಾಗಿ ಭಾರತ ಪ್ರತಿ ಬಾರಿ ಕೂಡ ಹೇಳಿದ್ರು, ಉಗ್ರರ ಮೇಲೆ ನಮ್ಮ ದಾಳಿ, ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ದೀವಿ. ಬದಲಾಗಿ ಪಾಕಿಸ್ತಾನದ ಯಾವೊಬ್ಬ ನಾಗರಿಕರು ಕೂಡ ನಮ್ಮ ಟಾರ್ಗೆಟ್ ಅಲ್ಲ, ಅವರ ವಿರುದ್ಧ ಯಾವತ್ತೂ ಕೂಡ ನಾವು ದಾಳಿ ಮಾಡಲ್ಲ, ನಾವು ಯಾವತ್ತಿದ್ರೂ ಕೂಡ ಶಾಂತಿ ಪ್ರಿಯರು ಅಂತ.